ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೆ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಪ್ರಿಯರೇ, ನಿಜವಾದಂತ ಧನ್ಯರು ಯಾರು ಎಂಬುದಾಗಿ ಧ್ಯಾನಿಸ್ತಾ ಬರ್ತಾ ಇದೆ. ಇಲ್ಲಿ ದಾವೀದನು ಸಹ ನಿಜವಾದ ಧನ್ಯರು ಯಾರು ಎಂಬುದಾಗಿ ತನ್ನ ಕೀರ್ತನೆಗಳಲ್ಲಿ ವಿವರಿಸುವುದನ್ನೇ ಅಪೊಸ್ತಲನಾದ ಪೌಲು ಇಲ್ಲಿ ರೋಮಾಪುರದವರಿಗೆ ಬರೆಯುವಾಗ ಆ ಮಾತನ್ನೇ ಇಲ್ಲಿ ಉಲ್ಲೇಖಿಸ್ತಾನೆ. ಅಂದ್ರೆ ದಾವೀದನು ಸಹ ತನ್ನ ಅನುಭವದಲ್ಲಿ ಹೀಗೆ ಹೇಳ್ತಿದ್ದಾನೆ, ಯಾರ ಪಾಪಗಳು ಪರಿಹಾರವಾಗಿದೆಯೋ ಆ ಮನುಷ್ಯನು ಧನ್ಯನು ಎಂಬುದಾಗಿ. ಹೌದು ಪ್ರಿಯರೇ, ನಿಜವಾದ ಧನ್ಯರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನೀವು ನಾವುಗಳೇ ನಿಜವಾದ ಧನ್ಯರಾಗಿದ್ದೀವಿ. ಯಾಕಂದ್ರೆ ಈ ಲೋಕದಲ್ಲಿ ಯಾವುದೇ ಪುಣ್ಯ ಕ್ರಿಯೆಗಳಿಂದ ನಾವು ನೀತಿವಂತರಾಗ್ಲಿಕ್ಕಾಗಲ್ಲ. ದಾವೀದನು ಸಹ ಅದೇ ಹೇಳ್ತಾನೆ, ಯಾರು ಪುಣ್ಯ ಕ್ರಿಯೆಗಳಿಂದ ನೀತಿವಂತರಾಗ್ಲಿಕ್ಕಾಗೋದಿಲ್ಲ, ಆದರೆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟವರು, ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ಜನಾಂಗವೇ ಧನ್ಯರು ಎಂಬುದಾಗಿ ಹೇಳ್ತಿದ್ದಾನೆ. ಆದ್ರಿಂದ ಅಪೊಸ್ತಲನಾದ ಪೌಲು ರೋಮಾಪುರದವರಿಗೆ ಬರೆಯುವಾಗ ಈ ಮಾತನ್ನೇ ಉಲ್ಲೇಖಿಸಿ ಬರೀತಿದ್ದಾನೆ. ಪ್ರೇರಿ, ಪುಣ್ಯ ಕ್ರಿಯೆಗಳಿಂದ ನೀತಿವಂತರಾಗುವುದಿಲ್ಲ ಎಂಬುದಾಗಿ ನಮ್ಮ ಪೂರ್ವಿಕನಾದಂಥ ದಾವೀದನು ಸಹ ಕೀರ್ತನೆಗಳಲ್ಲಿ ಹೀಗೆ ಉಲ್ಲೇಖಿಸಿದ್ದಾನೆ. ಆದ್ರಿಂದ ನಾವು ಪುಣ್ಯ ಕ್ರಿಯೆಗಳಿಂದ ಧನ್ಯರಾಗಲಿಕ್ಕೆ ಸಾಧ್ಯವಾಗಲ್ಲ, ಅಥವಾ ಪುಣ್ಯ ಕ್ರಿಯೆಗಳಿಂದ ದೇವರನ್ನ ಮೆಚ್ಚಿಸುವುದಕ್ಕಾಗುವುದಿಲ್ಲ. ಆದ್ರೆ ದೇವರ ಕರುಣೆಯಿಂದ ಯಾರೆಲ್ಲ ಪಾಪಗಳು ಪರಿಹಾರವಾಗಿದೆಯೋ, ಯಾರೆಲ್ಲ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಮಾರ್ಗವನ್ನು ಅನುಸರಿಸುವವರಾಗಿದ್ದಾರೋ ಅವರು ನಿಜವಾದ ಧನ್ಯರು ಎಂಬುದಾಗಿ ಪೌಲು ಇಲ್ಲಿ ತಿಳಿಸ್ತಿದ್ದಾನೆ. ಹಾಗಾದ್ರೆ ಈ ಲೋಕದಲ್ಲಿ ಅನೇಕರ ಪುಣ್ಯ ಕ್ರಿಯೆಗಳಿಂದ ಅವರು ನೀತಿವಂತರಾಗ್ಲಿಕ್ಕೆ ಹೋಗ್ತಾರೆ. ಅವರು ಮಾಡುವಂತ ದಾನ ಧರ್ಮಗಳಿಂದ ದೇವರು ನನ್ನನ್ನು ಮೆಚ್ಚುತ್ತಾನೆ, ದೇವರು ನಮ್ಮ ಒಟ್ಟಿಗಿದ್ದಾನೆ, ದೇವರನ್ನ ನಾವು ಹೊಲಿಸ್ಕೊಳ್ತಿದ್ದೀವಿ ಎಂಬುದಾಗೆಲ್ಲ ಆಲೋಚಿಸ್ಕೊಳ್ತಾರೆ. ಪ್ರಿಯರೇ, ಪುಣ್ಯ ಕ್ರಿಯೆಗಳಿಂದ ನಾವು ದೇವರ ಮೆಚ್ಚಿಸುವುದಕ್ಕಾಗುವುದಿಲ್ಲ ಮತ್ತು ದೇವರನ್ನ ಹೊಲಿಸ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಹಾಗಾದ್ರೆ ನಾವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡೋದ್ರಿಂದ ನಮ್ಮ ಪಾಪಗಳು ಆತನ ಮುಂದೆ ಅರಕೆ ಮಾಡಿ ನಾವು ಯೇಸು ಕ್ರಿಸ್ತನಿಗೆ ಇಷ್ಟ ಇಲ್ಲದಂಥ ಜೀವಿತವನ್ನು ಬಿಟ್ಟು, ಆತನಿಗೆ ಇಷ್ಟ ಇಲ್ಲದಂಥ ಮಾರ್ಗವನ್ನು ಬಿಟ್ಟು ಆತನ ಇಷ್ಟಾನುಸಾರವಾಗಿ ನಾವು ಜೀವಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ ಮತ್ತು ನಾವು ನಡೆಯುವಾಗ ನಮ್ಮ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುತ್ತಾರೆ. ಆದ್ರಿಂದ ನಾವು ಧನ್ಯರಾಗಲಿಕ್ಕೆ ಸಾಧ್ಯಪಟ್ಟೆ. ಅದು ಹೊರತು ನಾವು ಯಾರು ಕೂಡ ನಾವು ಮಾಡುವಂತ ಪುಣ್ಯ ಕಾರ್ಯಗಳ ಮೇಲೆ, ಭಕ್ತಿಗಳ ಮೇಲೆ ನಾವು ಧನ್ಯರಾಗ್ಲಿಕ್ಕಾಗಲ್ಲ ಮತ್ತೆ ದೇವರನ್ನ ಹೊಲಿಸ್ಕೊಳ್ಳಕ್ಕಾಗಲ್ಲ. ಆದ್ರಿಂದ ದೇವರ ದಯೆ ಯಾರ ಮೇಲಿರ್ತದೋ ಅವ್ರು ರಕ್ಷಿಸಲ್ಪಡ್ತಾರೆ. ಯಾರೆಲ್ಲ ಆತನು ರಕ್ಷಿಸಿದಾನೋ ಅವರ ಪಾಪಗಳನ್ನ ಕ್ಷಮಿಸಿ ಶುದ್ಧಿಪಡಿಸಿರ್ತಾನೆ. ಯಾರೆಲ್ಲ ಆತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಮಾರ್ಗದಲ್ಲಿ ಜೀವಿಸೋದಕ್ಕಾಗಿ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡು ತಮ್ಮ ಹಳೆ ಜೀವಿತವನ್ನು ಬಿಟ್ಟು ಹೊಸ ನೂತನವಾಗುವುದಕ್ಕಾಗಿ ಯೇಸು ಕ್ರಿಸ್ತನನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ಒಪ್ಪಿಸಿಕೊಟ್ಟಿರ್ತಾರೋ ಅವ್ರು ನಿಜವಾದ ಧನ್ಯರಾಗಿರ್ತಾರೆ. ಆದ್ರಿಂದ ಪ್ರಿಯರೇ, ನಾವು ಕೂಡ ಹಳೆ ಸ್ವಭಾವಗಳಿಗಾಗಿ ಸತ್ತು ಹೊಸ ಸ್ವಭಾವದಲ್ಲಿ ಜೀವಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸನ ಇಡೋಣ. ಇನ್ನೂ ಕೂಡ ನಾವು ಮಾಡುವಂತ ಪುಣ್ಯ ಕ್ರಿಯೆಗಳ ಮೇಲೆ ಆಧಾರ ಪಟ್ಟು ಜೀವಿಸೋದು ಬೇಡ. ನಮ್ಮ ಪೂರ್ವಿಕರು ಇಂಥ ಪುಣ್ಯ ಕಾರ್ಯಗಳು ಮಾಡಿದ್ರು, ನಮ್ಮ ತಂದೆ ತಾಯಿಗಳು ಇಷ್ಟೆಲ್ಲ ಒಳ್ಳೆ ಕಾರ್ಯಗಳನ್ನ ಜನಗಳ ಮಧ್ಯದಲ್ಲಿ ಮಾಡಿದ್ರು, ಆ ಪುಣ್ಯನೇ ನಮ್ಮನ್ನು ಇಲ್ಲಿ ತನಕ ನಡೆಸಿದೆ, ಆ ಪುಣ್ಯ ಕಾರ್ಯಗಳೇ ನಮ್ಮನ್ನು ರಕ್ಷಿಸಿದೆ, ಆ ಪುಣ್ಯ ಕಾರ್ಯಗಳೇ ನಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿತೈತೆ, ಆ ಪುಣ್ಯ ಕಾರ್ಯಗಳೇ ನಮ್ಮ ಜೀವಿತದಲ್ಲಿ ಇಷ್ಟೆಲ್ಲ ನಾವು ಮೇಲ್ ಬರಲಿಕ್ಕೆ ಸಾಧ್ಯವಾಗಿದೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಬೇರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಈ ರೀತಿಯಾಗಿ ಅವನ ನಂಬಿಕೆಯನ್ನ ಪುಣ್ಯ ಕ್ರಿಯೆಗಳ ಮೇಲೆ ಆಧಾರ ಪಟ್ಟು ಜೀವಿಸ್ಬೋದು. ಆದರೆ ಸತ್ಯವೇದವು ಹೇಳುವ ಪ್ರಕಾರ
ಒಬ್ಬ ಮನುಷ್ಯನ ಪಾಪ ಪರಿಹಾರವಾಗದೆ ಹೊರತು ಅವನು ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಿತ್ಯ ಜೀವನ ಹೊಂದಬೇಕಾದ್ರೆ ನಮ್ಮ ಪಾಪಗಳು ಪರಿಹಾರ ಆಗಬೇಕು. ನಮ್ಮ ಪಾಪಗಳು ಪರಿಹಾರ ಆಗದೆ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಹೊರತು ಮತ್ತೆ ಯಾವ ಪುಣ್ಯ ಕ್ರಿಯೆಗಳಿಂದಲೂ ನಾವು ನೀತಿವಂತರಾಗ್ಲಿಕ್ಕಾಗಲ್ಲ. ನಾವು ಈ ದೇವರ ರಾಜ್ಯವನ್ನು ಸೇರ್ಲಿಕ್ಕೂ ಕೂಡ ಆಗಲ್ಲ ಅನ್ನೋದು ನಾವೆಲ್ಲರೂ ತಿಳ್ಕೊಳ್ಬೇಕು ಪ್ರೇರೆ. ಆದ್ರಿಂದ ಯಾರೆಲ್ಲ ಇದನ್ನ ತಿಳ್ಕೊಂಡು ಯೇಸು ಕ್ರಿಸ್ತನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರು ನಿಜವಾದ ಧನ್ಯರಾಗಿದ್ದಾರೆ. ಇನ್ನು ಯಾರೆಲ್ಲ ಈ ವಿಷಯವನ್ನ ತಿಳಿದೇ ಇದ್ದೀರೋ ಈ ಶುಭ ವಾರ್ತೆಯನ್ನ ಕೇಳಿ ಯೇಸು ಕ್ರಿಸ್ತನ ಮೇಲೆ ನೀವು ವಿಶ್ವಾಸ ಇಡೋದಾದ್ರೆ, ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳೋದಾದ್ರೆ ನಿಜವಾಗ್ಲೂ ನೀವು ಧನ್ಯರಾಗಿರ್ತೀರಿ. ಆತನ ರಕ್ತವು ನಿಮ್ಮ ಪಾಪಗಳು ತೊಳೆದು ಶುದ್ಧಿಪಡಿಸ್ತದೆ ಮತ್ತು ನೀವು ದೇವರ ಮಕ್ಕಳಾಗಿರ್ತೀರಿ. ಹಾಗಾದ್ರೆ ಬನ್ನಿ ಪ್ರೇರೆ, ದೇವರ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ಪಾಪಗಳು ಕ್ಷಮಿಸುವಂತ ಅಧಿಕಾರವು ನಿನಗಿದೆ, ಅದಕ್ಕಾಗಿ ಸ್ತೋತ್ರ. ಮಾನವರ ಪಾಪವನ್ನು ತೊಳೆಯುವುದಕ್ಕಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದು ಕರ್ತನ ಶಿಲುವೆ ಮೇಲೆ ಯಜ್ಞದ ಕುರಿಯಾಗಿ ನಮ್ಮ ಎಲ್ಲಾ ದೋಷ ಫಲಗಳನ್ನ ನೀನು ಹೊತ್ತುಕೊಂಡು ನಮಗಾಗಿ ಪ್ರಾಯಶ್ಚಿತ್ತವಾಗಿ ನಿಮ್ಮ ರಕ್ತವನ್ನು ಸುರಿಸುವ ಮೂಲಕವಾಗಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಿ, ನಮ್ಮನ್ನು ಪರಿಶುದ್ಧಗೊಳಿಸಿದ್ದಿ. ನಿನಗೆ ಸ್ತೋತ್ರ. ನಿನ್ನ ರಕ್ತವಲ್ಲದೆ ಇನ್ನು ಯಾರು ಕೂಡ ನೀತಿವಂತರಲ್ಲಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಕರ್ತನ ಯಾರೆಲ್ಲ ನಿನ್ನ ಮೇಲೆ ವಿಶ್ವಾಸ ಇಡ್ತಿದ್ದಾರೋ, ಕರ್ತನ ಯಾರೆಲ್ಲ ತಮ್ಮ ಪಾಪಗಳನ್ನ ಒಪ್ಪಿಸಿಕೊಟ್ಟು ಕ್ಷಮಾಪಣೆ ಕೇಳ್ತಿದ್ದಾರೋ ಅವನ್ನ ಆಶೀರ್ವದಿಸು, ಶುದ್ಧಿಪಡಿಸು, ನಿನ್ನ ಮಕ್ಕಳಾಗಿ ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸು.